ನಮಸ್ಕಾರ ವೀಕ್ಷಕರೇ. ದೆಹಲಿಯಲ್ಲಿ ಕೂತಿರುವಂತಹ ಬಿಜೆಪಿ ನಾಯಕರಾದಂತಹ ಪ್ರಧಾನಿ ನರೇಂದ್ರ ಮೋದಿ, ಗೃಹ ಸಚಿವ ಅಮಿತ್ ಶಾ ಮತ್ತು ಸಂತೋಷ ಬಣಕ್ಕೆ ಯಾವ ಸಂದೇಶವನ್ನು ಕೊಡಬೇಕಿತ್ತು ಆ ಸಂದೇಶವನ್ನು ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ ಬಿಜೆಪಿಯ ನಾಯಕ BS ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಕೊಟ್ಟಿದ್ದಾರೆ. ಮತ್ತು ಆ ಸಂದೇಶ ಕೊಟ್ಟ ಬಳಿಕ ಏನು ರಿಯಾಕ್ಷನ್ ಬರಬಹುದಿತ್ತು ಅದನ್ನು ಕೂಡ ಯಥಾವತ್ ಅವರ ನಿರೀಕ್ಷೆಯಂತೆ ಆ ಪ್ರತಿಕ್ರಿಯೆ ಬಂದಿರುವಂಥದ್ದು. ಸಂದೇಶ ಯಾಕೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಜುಲೈ 26ನೇ ತಾರೀಕು ಅಂತ ಹೇಳಿದ್ರೆ ನಾಳೆಗೆ ಒಂದು ವರ್ಷ ಯಡಿಯೂರಪ್ಪರವರನ್ನು ಮುಖ್ಯಮಂತ್ರಿ ಗಾದಿಯಿಂದ ಇಳಿಸಿದ ಬಳಿಕ ಮೋದಿ, ಶಾ ಮತ್ತು ಸಂತೋಷ ಬಣ ಯೋಚನೆ ಮಾಡ್ತಿದ್ದಿದ್ದು ಒಂದೇ, ಹೇಗಾದರೂ ಸರಿ ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಅವರನ್ನು ಮೂಲೆ ಗುಂಪು ಮಾಡಬೇಕು. ಮೂಲೆ ಗುಂಪು ಅಂತ ಹೇಳಿದ್ರೆ ಮುಂದೊಂದು ದಿನ BJPಯಲ್ಲೇ ಚರ್ಚೆ ಆಗಬೇಕು ಯಾರು ಯಡಿಯೂರಪ್ಪನವರು ಅಂತ. ಈ ರೀತಿಯ ಈ ಲೆವೆಲ್ಗೆ ಕಡೆಗಣನೆ ಮಾಡಿ ಹೇಗಾದರೂ ಅವರನ್ನು ಸೈಡ್ಲೈನ್ ಮಾಡಿ ಅವರ ಪ್ರಭಾವಳಿಯಿಂದ BJPಯನ್ನು ಹೊರತರಬೇಕು ಎನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ದಿದ್ದು ಮೋದಿ, ಶಾ ಮತ್ತು ಸಂತೋಷ ಬಣ. ಬಹುಶಃ ಮೋದಿ, ಶಾ ಮತ್ತು ಈ ಸಂತೋಷ ಬಣಕ್ಕೆ, BL ಸಂತೋಷ್ ಬಣಕ್ಕೆ ಯಡಿಯೂರಪ್ಪನವರು ತಿರುಗಿ ಬೀಳ್ತಾರೆ ಎನ್ನುವಂತಹ ಸುಳಿವು ಕೂಡ ಇದ್ದಿರಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಯಡಿಯೂರಪ್ಪನವರು ಎಲ್ಲೂ ಕೂಡ ತಿರುಗಿ ಬೀಳುವಂತಹ ಹೇಳಿಕೆಗಳನ್ನು ಕೊಟ್ಟಿಲ್ಲ. ಎಕ್ಸೆಪ್ಟ್ ವಿಜಯೇಂದ್ರ ಅವರು ವಿಧಾನ ಪರಿಷತ್ನ ಸ್ಥಾನ ಸಿಗದೇ ಇದ್ದಂತಹ ಸಂದರ್ಭದಲ್ಲಿ 2 ಬಾರಿ 3 ಬಾರಿ ಮಾತನಾಡಿದ್ದು ಬಿಟ್ಟರೆ ಬೇರೆ ಎಲ್ಲೂ ಕೂಡ ಆ ರೀತಿಯಾದಂಥ ಹೇಳಿಕೆಗಳು ಬಂದಿಲ್ಲ. ಈಗಲೂ ಕೂಡ ಅಷ್ಟೇ, ಯಡಿಯೂರಪ್ಪನವರು ಪಕ್ಷದ ಹೈಕಮಾಂಡೇ ನಿರ್ಧಾರ ಕೈಗೊಳ್ಳುತ್ತೆ ಅಂತೇಳಿ ಹೇಳ್ತಾ ಇದ್ದಾರೆ. ನೋಡಿ, ಮುಂದಿನ ಬಾರಿ ಚುನಾವಣೆಗೆ ನಿಲ್ಲಲ್ಲ ಮತ್ತು ಶಿಕಾರಿಪುರದಿಂದ ತಮ್ಮ ಪುತ್ರ ವಿಜಯೇಂದ್ರ ಅವರು ಸ್ಪರ್ಧೆ ಮಾಡ್ತಾರೆ ಎನ್ನುವಂತಹ ಹೇಳಿಕೆ ಹಿಂದಿನ ಸಂದೇಶ ಇಷ್ಟೇ, ನನ್ನ ಮಗನ ರಾಜಕೀಯ ಭವಿಷ್ಯವನ್ನು ನಿರ್ಧಾರ ಮಾಡುವಂಥದ್ದು ಎಲ್ಲೋ ದೆಹಲಿಯಲ್ಲಿ ಕೂತಂತಹ ಮೋದಿ ಆಗಲಿ, ಶಾ ಆಗಲಿ, ಅಥವಾ ತಮ್ಮನ್ನು ಇಳಿಸಲಿಕ್ಕೆ ಪರೋಕ್ಷವಾಗಿ ದೆಹಲಿಯ ನಾಯಕರಿಗೆ ಇಂಬನ್ನು ಕೊಟ್ಟಂತಹ BL ಸಂತೋಷ್ ಬಣ ಅಲ್ಲ ಎನ್ನುವಂಥದ್ದು. ಸೊ ಆ ಮೆಸೇಜನ್ನು ಕ್ಲಿಯರಾಗಿ ಸೆಂಡ್ ಮಾಡಬೇಕಿತ್ತು. ನೀವು ಹೇಳದೇ ಇದ್ದರೂ, ನೀವು ಟಿಕೆಟ್ ಕೊಡದೇ ಇದ್ದರೂ, ನೀವು B ಫಾರ್ಮ್ ಕೊಡದೇ ಇದ್ದರೂ ನನ್ನ ಮಗ ಎಲೆಕ್ಷನ್ಗೆ ನಿಲ್ತಾನೆ ಅಂಥೇಳಿ ಮೆಸೇಜನ್ನು ಸೆಂಡ್ ಮಾಡಬೇಕಿತ್ತು. ಆ ಮೆಸೇಜನ್ನು ಯಡಿಯೂರಪ್ಪ ಮತ್ತು ವಿಜಯೇಂದ್ರ ಇಬ್ಬರು ಕೂಡ ಸೆಂಡ್ ಮಾಡಿದ್ದಾರೆ. ಶಿಕಾರಿಪುರದಿಂದ ವಿಜಯೇಂದ್ರ ಅವರು ನಿಲ್ತಾರೆ ಎನ್ನುವುದರ ಮುಖಾಂತರ. ಎರಡನೇದ್ದು, ಆ ರಾಜಕೀಯ ಭವಿಷ್ಯಕ್ಕೆ ಅಡ್ಡಿಗಾಲಾದರೆ ನಾನು ಸುಮ್ಮನೆ ಕೂತ್ಕೊಂಡು ನೀವೇ ದೊಡ್ಡ ನಾಯಕರು, ನೀವೇ ಪರಮೋಚ್ಚ ನಾಯಕರು, ನೀವೇ ಸರ್ವಶ್ರೇಷ್ಠ ಏಕಮೇವ ಅದ್ವಿತೀಯ ನಾಯಕರು ಅಂಥೇಳಿ ನಿಮ್ಮನ್ನು ಹೊಗಳಿ ಅಟ್ಟಕ್ಕೇರಿಸಿ ನೀವು ಹೇಳಿದ್ದನ್ನು ತಪ್ಪದೆ ಅನುಸರಿಸ್ತೀನಿ ಎನ್ನುವಂತಹ ಮನಸ್ಥಿತಿಯಲ್ಲಿ ನಾನಿಲ್ಲ, ನನಗೂ ತಿರುಗಿ ಬೀಳಲಿಕ್ಕೆ ಗೊತ್ತು ಎನ್ನುವಂಥ ಸಂದೇಶವನ್ನು ಮೋದಿ, ಶಾ ಮತ್ತು BL ಸಂತೋಷ್ ಬಣಕ್ಕೆ ರವಾನೆ ಮಾಡಬೇಕಿತ್ತು. ಆ ಸಂದೇಶ ಕೂಡ ರವಾನೆಯಾಗಿದೆ. 2 ಮೆಸೇಜ್. ಮೂರನೇದ್ದು, ಯಡಿಯೂರಪ್ಪನವರಿಗೆ ಇಂತಹ ನಿರ್ಧಾರ ಅಥವಾ ಇಂತಹ ಸಂದೇಶ ರವಾನೆ ಮಾಡಲಿಕ್ಕೆ ಪ್ರಮುಖವಾಗಿ ಶಕ್ತಿ ಅಂಥೇಳಿ ನಾವು ಕಾಣಿಸ್ಕೊಳ್ಳುವಂಥದ್ದು KJP ನಿರೀಕ್ಷಿತ ಪ್ರಮಾಣದಲ್ಲಿ ಸೀಟು ಗೆಲ್ಲದೆ ಹೋದರೂ BJPಯನ್ನು ಒಂದು ಹಂತಕ್ಕೆ ಕರ್ನಾಟಕದಲ್ಲಿ ಸರ್ವನಾಶ ಮಾಡಿ ಬಿಡ್ತು ಅನ್ನುವ ಲೆವೆಲಿಗೆ ಫಲಿತಾಂಶ ಬಂತಲ್ಲ, ಅದರ ಶಕ್ತಿ ಯಡಿಯೂರಪ್ಪನವರಿಗೆ ಇದೆ ಅಂತ ಹೇಳಿದ್ರೆ ತಮ್ಮ ವೈಯಕ್ತಿಕ ವರ್ಚಸ್ಸಿನ ಪ್ರಭಾವ ಏನು ಎನ್ನುವಂಥದ್ದನ್ನು ಪಕ್ಷದಿಂದ ಹೊರಬಂದು ಯಡಿಯೂರಪ್ಪನವರು ಒಂದು ಸಲ ಟೆಸ್ಟಿಂಗ್ ಮಾಡಿ ಅದರಲ್ಲಿ ಸಕ್ಸಸ್ ಆಗಿದ್ದಾರೆ. ಸೊ ಆ ವೈಯಕ್ತಿಕ ಪ್ರಭಾವ ತಮ್ಮ ಪುತ್ರನ ರಾಜಕೀಯ ಭವಿಷ್ಯಕ್ಕೆ ಹಿಂಬಾಗಬೇಕು, ಬೆಂಬಲವಾಗಿ ನಿಲ್ಲಬೇಕು, ಅದು ಪೂರಕವಾಗಿರಬೇಕು ಎನ್ನುವಂತಹ ಕಾರಣಕ್ಕೋಸ್ಕರ ಈ ಮೆಸೇಜನ್ನು ಸೆಂಡ್ ಮಾಡ್ತಾ ಇರುವಂಥದ್ದು. ಮೂರನೇದ್ದು, ವಿಜಯೇಂದ್ರ ಅವರಿಗೆ ಟಿಕೆಟ್ ಕೊಡುವ ನಿರ್ಧಾರ ಹೈಕಮಾಂಡ್ನದ್ದಲ್ಲ ಎನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನಿಸಬೇಕಿತ್ತು. ಅದು ವಿಜಯೇಂದ್ರ ಅವರದ್ದು. ಎಲೆಕ್ಷನ್ಗೆ ನಿಲ್ಲಬೇಕೋ ಬೇಡವೋ ಎನ್ನುವಂಥದ್ದು ನಿರ್ಧಾರವನ್ನು ತೆಗೆದುಕೊಳ್ಳುವಂಥದ್ದು ವಿಜಯೇಂದ್ರ ಅವರ ಹೊರತು ಅಥವಾ ಯಡಿಯೂರಪ್ಪನವರೇ ಹೊರತು ಅದನ್ನು BJP ಹೈಕಮಾಂಡ್ ತೆಗೆದುಕೊಳ್ಳಲ್ಲ ಎನ್ನುವಂಥ ಸಂದೇಶವನ್ನು ಯಡಿಯೂರಪ್ಪನವರು ರವಾನೆ ಮಾಡಬೇಕಿತ್ತು. ಅದರಲ್ಲಿ ಸಕ್ಸಸ್ ಆದರೂ ಕೂಡ ನೋಡಿ, BJP ನಾಯಕರು ಯಡಿಯೂರಪ್ಪನವರು ಈ ಹೇಳಿಕೆ ಕೊಟ್ಟ ಬಳಿಕ ಹಲವು BJP ನಾಯಕರು, ಯಡಿಯೂರಪ್ಪನವರು ಜುಲೈ 26ನೇ ತಾರೀಕು ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿದ ಬಳಿಕ ಬಹುತೇಕ ಎಲ್ಲ BJP ನಾಯಕರ ಬಾಯಲ್ಲಿದ್ದಿದ್ದು ಅವರ ಮಾರ್ಗದರ್ಶಕರು, ಅವರ ಮಾರ್ಗದರ್ಶನದಲ್ಲಿ ಚುನಾವಣೆಗೆ ಹೋಗ್ತೀವಿ, ಅವರ ಮಾರ್ಗದರ್ಶನದಲ್ಲಿ ಸರ್ಕಾರ ನಡೆಯುತ್ತೆ. ಮಾರ್ಗದರ್ಶಕರು ಅಂತ ಹೇಳಿದ್ರೆ ಅಡ್ವಾಣಿ ಥರ ಮಾರ್ಗದರ್ಶಕ ಮಂಡಳಿ. ಆದರೆ ಯಾವಾಗ ಮೊನ್ನೆ ಯಡಿಯೂರಪ್ಪನವರು ಬಹಿರಂಗವಾಗಿ ತಾವು ಎಲೆಕ್ಷನ್ಗೆ ನಿಲ್ಲಲ್ಲ, ತಮ್ಮ ಬದಲು ಶಿಕಾರಿಪುರದಿಂದ ವಿಜಯೇಂದ್ರ ಅವರು ಎಲೆಕ್ಷನ್ಗೆ ನಿಲ್ತಾರೆ ಎನ್ನುವಂಥ ಸಂದೇಶವನ್ನು ರವಾನಿಸಿದರು. ನೋಡಿ, ದೆಹಲಿಯಿಂದ ಬಂದಂತಹ CM ಬಸವರಾಜ ಬೊಮ್ಮಾಯಿ ಅವರು
ದೌಡಾಯಿಸಿ ಯಡಿಯೂರಪ್ಪನವರನ್ನು ಭೇಟಿ ಮಾಡಿದ್ರು. ಬಿ ಜೆ ಪಿ ನಾಯಕರು ಯಡಿಯೂರಪ್ಪನವರು ನಮ್ಮ ನಾಯಕರು ಅಂತ ಈಗ ಮತ್ತೆ ಮಾತಾಡ್ಲಿಕ್ಕೆ ಶುರು ಮಾಡಿದ್ದಾರೆ. ಇಲ್ಲಿವರೆಗೆ ಅವ್ರಿಗೆ ಮರ್ತೋಗಿತ್ತು ಕಳೆದ 1 ವರ್ಷದಲ್ಲಿ, ಈಗ ಮತ್ತೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ. ಮತ್ತು ಯಡಿಯೂರಪ್ಪನವರ ಈ ನಿರ್ಧಾರದಿಂದ, ಸಂದೇಶದಿಂದ ಬಿ ಜೆ ಪಿಯಲ್ಲಿ ಹಲವು ಕ್ಷೇತ್ರಗಳಲ್ಲಿ ಬಿ ಜೆ ಪಿಯ ಹಾಲಿ ಶಾಸಕರು ಮತ್ತು ಬಿ ಜೆ ಪಿಯ ಕೆಲವೊಂದಿಷ್ಟು ಅಭ್ಯರ್ಥಿಗಳಿಗೆ ಚಿಂತೆ ಶುರುವಾಗಿರುವಂಥದ್ದು. ಬಿಕಾಸ್ ಯಡಿಯೂರಪ್ಪನವರ ಈ ನಿರ್ಧಾರ ಚುನಾವಣಾ ಪರಿಣಾಮವನ್ನು ಬೀರಲ್ಲ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ದೊಡ್ಡ ಮಟ್ಟದಲ್ಲಿ ಪಕ್ಕ ಚುನಾವಣಾ ಪರಿಣಾಮಗಳನ್ನು ಬಿದ್ದೇ ಬೀರುತ್ತೆ. ಸೊ ಯಡಿಯೂರಪ್ಪನವರ ಸಂದೇಶ ಇದ್ದಿದ್ದಿಷ್ಟೇ, ನೀವು ನನ್ನನ್ನು ಸೈಡ್ಲೈನ್ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಎನ್ನುವಂಥದ್ದು. ನೀವು ಸೈಡ್ಲೈನ್ ಮಾಡಿದ್ರೆ ನಾನು ತಿರುಗಿ ಬೀಳ್ತೀನಿ. ನೋಡಿ, ಇಟ್ಸ್ ಎ ಸಾಫ್ಟ್ ರೆಬೆಲ್ ಅಂತ, ಮೃದು ಸ್ವಭಾವದ ಬಂಡಾಯ. ತೀವ್ರ ಬಹಿರಂಗವಾಗಿ ಟೀಕೆ ಟಿಪ್ಪಣಿಗಳನ್ನು ಮಾಡಿಯಲ್ಲ ನಾವು ಪಕ್ಷ ನೋಡಿ. ಆಮೇಲೆ ಯಡಿಯೂರಪ್ಪನವ್ರ ಬಾಯಲ್ಲಿ ಈಗ ಹೇಳಿಸಿದ್ದಾರೆ ಇವರು, ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ? 2023 ಚುನಾವಣೆಯಲ್ಲಿ ಆಲ್ರೆಡಿ ಯಡಿಯೂರಪ್ಪನವರು ನಾನು ಎಲೆಕ್ಷನ್ನಿಗೆ ನಿಲ್ಲಲ್ಲ ಅಂತ ಹೇಳಿ ಶಿಕಾರಿಪುರದಿಂದ ವಿಜೇಂದ್ರ ಅವರು ವಿಧಾನಸಭಾ ಚುನಾವಣೆಗೆ ನಿಲ್ತೀವಿ ಅಂತ ಹೇಳಿದ ಮೇಲೆ 2023ರಲ್ಲಿ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳಿಕ್ಕೆ ಸಾಧ್ಯ? ಒಂದು ವೇಳೆ ಟಿಕೆಟ್ ಕೊಡಲ್ಲ ಅಂಥೇಳಿ ಮೋದಿ, ಶಾ ಅಥವಾ BL ಸಂತೋಷ್ ಬಣ ಹೇಳಲಿಕ್ಕೆ ಸಾಧ್ಯನಾ? ಒಂದು ವೇಳೆ ಹೇಳಿದರೆ ಅದರ ಪರಿಣಾಮಗಳು ಏನಾಗ್ಬೋದು? ಯಡಿಯೂರಪ್ಪನವರು ಈಗ ಹೈಕಮಾಂಡ್ ನಿರ್ಧಾರವೇ ಅಂತಿಮ ಅಂತ ಹೇಳಿದ್ರು. ಇಟ್ ಇಸ್ ನಾಟ್ ಹೈಕಮಾಂಡ್ ನಿರ್ಧಾರ ಅಂತಿಮ ಅಲ್ಲ. ಯಡಿಯೂರಪ್ಪ ಮತ್ತು ವಿಜೇಂದ್ರ ಅವರ ರಾಜಕೀಯದಲ್ಲೇ ಅದು ಅವರ ಸ್ವಂತ ನಿರ್ಧಾರಗಳೇ ಅಂತಿಮ ನಿರ್ಧಾರಗಳು. ಈಗ ಏನು ತೆಗೆದುಕೊಂಡಿದ್ದಾರೆ, ಒಂದು ವೇಳೆ ಟಿಕೆಟ್ ಕೊಡದೆ ಹೋದರೆ 2023 ವಿಧಾನಸಭೆ ಚುನಾವಣೆ, ಯಾಕಂತ ಹೇಳಿದ್ರೆ 2018ರಲ್ಲಿ ಟಿಕೆಟ್ ಸಿಗುತ್ತೆ ಅನ್ನುವಂಥ ಪರಿಸ್ಥಿತಿಯಲ್ಲಿ ಕೊನೆಗೆ ಟಿಕೆಟ್ ಸಿಗಲಿಲ್ಲ. ಒಂದು ವೇಳೆ 23ರಲ್ಲೂ ಕೂಡ ಇದೇ ರೀತಿಯಾದಂಥ ಆಟಗಳನ್ನು ಮೋದಿ, ಶಾ ಮತ್ತು ಸಂತೋಷ್ ಬಣ ಆಡಲಿಕ್ಕೆ ಶುರು ಮಾಡಿದ್ರೆ ಅದರ ದೊಡ್ಡ ಪರಿಣಾಮಗಳನ್ನು ಎದುರಿಸಬೇಕಾಗುತ್ತೆ. ಮತ್ತು ಅದಕ್ಕೊಂದು ನೆರೇಟಿವ್ ಮತ್ತು ಪರ್ಸೆಪ್ಷನನ್ನು ಸೃಷ್ಟಿ ಮಾಡಬೇಕಾಗತ್ತೆ ದೀರ್ಘಕಾಲದಲ್ಲಿ. ಸಡನ್ನಾಗಿ ಎಲ್ಲ ವಾತಾವರಣ ಸೃಷ್ಟಿಯಾಗಲ್ಲ. ಸೊ ಆ ಪರ್ಸೆಪ್ಷನನ್ನು ಸೃಷ್ಟಿ ಮಾಡಲಿಕ್ಕೆ, ಒಂದು ನೆರೇಟಿವನ್ನು, ಒಂದು ಟಾಕನ್ನು ಸೃಷ್ಟಿ ಮಾಡಲಿಕ್ಕೆ ಒಂದಿಷ್ಟು ಸಮಯ ಬೇಕಿತ್ತು. ಆ ಸಮಯ ಈಗ ಕೂಡಿ ಬಂತು ಯಡಿಯೂರಪ್ಪನವರು. ಹಾಗಾಗಿ ಆ ಹೇಳಿಕೆಯನ್ನು ಕೊಟ್ಟರು. ಜನರಿಂದ, ವಿಶೇಷವಾಗಿ ಲಿಂಗಾಯತ ಸಮುದಾಯದಿಂದ ಬಂದಂತಹ ರಿಯಾಕ್ಷನ್ ಬಂದ ಮೇಲೆ ಹೈಕಮಾಂಡಿಗೆ ಶುರುವಾದಂತಹ ತಲೆನೋವನ್ನು ಯಡಿಯೂರಪ್ಪ ಅವರನ್ನು ಸಮಾಧಾನಪಡಿಸುವಂತಹ ಪ್ರಯತ್ನ ಪರೋಕ್ಷವಾಗಿ ಬೊಮ್ಮಾಯಿ ಮತ್ತು ಇತರರ ಮುಖಾಂತರ, ಯಡಿಯೂರಪ್ಪನವರು ನಾನು ಬಂಡಾಯ ಎದ್ದಿಲ್ಲ ಅನ್ನುವುದರ ಮುಖಾಂತರ ಅವರಿಗೆ ಖುಷಿ. ಈಗ ಯಡಿಯೂರಪ್ಪನವರಿಗೆ ಒಂದು ರೀತಿ ಯಡಿಯೂರಪ್ಪನವರು ಗೆದ್ದು ಬೀಗಿದ್ದಾರೆ ಅಂತಲೇ ಹೇಳ್ಬೋದು.